ನಮಸ್ಕಾರ. ಸಿಎಂ ಸಿದ್ದರಾಮಯ್ಯ ಅವರ ಪಂಚ ಗ್ಯಾರಂಟಿಗಳು ಬಡವರ ಬದುಕನ್ನ ಬಂಗಾರವಾಗಿಸುತ್ತಿದೆ. ಕಳೆದ 21 ತಿಂಗಳಿನಿಂದ ಅರ್ಹ ಫಲಾನುಭವಿಗಳಿಗೆ ಬದುಕಿಗೆ ಗ್ಯಾರಂಟಿಗಳು ಆಸರೆಯಾಗಿವೆ. ದುರ್ಬಲರ ಆರ್ಥಿಕ ಸಬಲೀಕರಣ, ಸಶಕ್ತ ಜೀವನಕ್ಕೆ ನೆರವಾಗುತ್ತಿದೆ. ನುಡಿದಂತೆ ನಡೆದ ಕೈ ಸರ್ಕಾರ, ಫಲಾನುಭವಿಗಳಿಂದ ಜೈಕಾರ. ಇದುವೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಗ್ಯಾರಂಟಿ ಸರ್ಕಾರ. ನಾನು ಧನುಶ್ರೀ ಪೂಜಾರಿ. ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳು ಬಡವರ ಬದುಕನ್ನ ಸಬಲಗೊಳಿಸಿವೆ. ಮಹಿಳೆಯರ ಸ್ವಾವಲಂಬಿ ಜೀವನಕ್ಕೆ ಗೃಹಲಕ್ಷ್ಮಿ ನೆರವಾಗಿದ್ರೆ, ಮನೆ ಮನೆಯ ಬೆಳಕಾಗಿದೆ ಗೃಹ ಜ್ಯೋತಿ ಗ್ಯಾರಂಟಿ. ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗಳಿಗೆ 2,000 ರೂಪಾಯಿ ಹಾಕ್ತಿರುವ ಕಾಂಗ್ರೆಸ್ ಸರ್ಕಾರ ಮನೆಯ ಯಜಮಾನಿಯ ಕೈ ಗಟ್ಟಿ ಮಾಡ್ತಿದೆ. 200 ಯೂನಿಟ್ ಫ್ರೀ ವಿದ್ಯುತ್ ಬಡವರ ಜೀವನಕ್ಕೆ ಬೆಳಕು ನೀಡ್ತಿದೆ. ಮನೆ ಯಜಮಾನಿಯರ ಪಾಲಿಗೆ ಗೃಹಲಕ್ಷ್ಮಿ ವರದಾನವಾಗಿದೆ. ಸ್ವಾವಲಂಬಿ ಬದುಕಿಗೆ ನೆರವಾಗುತ್ತಿದೆ. ಇನ್ನು ಗೃಹ ಜ್ಯೋತಿ ಯೋಜನೆ ಬಗ್ಗೆ ನೋಡೋಣ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್. ಮನೆ ಯಜಮಾನಿಗೆ ವರದಾನವಾದ ಗೃಹಲಕ್ಷ್ಮಿ. ಗೃಹಲಕ್ಷ್ಮಿ ಖಾತೆಗೆ ಪ್ರತಿ ತಿಂಗಳು 2,000 ಜಮೆ. ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳ ಪೈಕಿ ಗೃಹಲಕ್ಷ್ಮಿ ಕೂಡ ಒಂದು. ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆಯು ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣವನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರವು ಕುಟುಂಬದ ಯಜಮಾನಿ ಮಹಿಳೆಗೆ ಪ್ರತಿ ತಿಂಗಳು 2,000 ನೀಡುವ ಯೋಜನೆ ಇದು. ಗೃಹಲಕ್ಷ್ಮಿ ಯೋಜನೆಯನ್ನ 2023 ಜೂನ್ 6ರಂದು ಸರ್ಕಾರದ ಆದೇಶದಂತೆ ಜಾರಿಗೊಳಿಸಲಾಗಿದೆ. ಅರ್ಹ ಫಲಾನುಭವಿಯ ಖಾತೆಗೆ 2,000 ರೂಪಾಯಿಗಳನ್ನ ಡಿಬಿಟಿ ಮೂಲಕ ವರ್ಗಾವಣೆ ಮಾಡುವ ಪ್ರಕ್ರಿಯೆ ಇದಾಗಿದೆ. 2023ರ ಜುಲೈ 19ರಂದು ಚಾಲನೆಗೊಳಿಸಲಾಗಿದ್ದು, ಕಳೆದ 21 ತಿಂಗಳಿನಿಂದ ಅರ್ಹ ಫಲಾನುಭವಿಗಳ ಖಾತೆಗೆ ಡಿಬಿಟಿ ಮೂಲಕ ಹಣ ಹಾಕಲಾಗ್ತಿದೆ. ರಾಜ್ಯಾದ್ಯಂತ 1,24,00,000 ಯಜಮಾನಿಯರ ಖಾತೆಗಳಿಗೆ ನೇರವಾಗಿ ಹಣ ಜಮೆ ಆಗ್ತಿದೆ. ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಸ್ವಾವಲಂಬಿ ಜೀವನಕ್ಕೆ ಅಡಿಪಾಯ ಹಾಕುತ್ತಿದೆ. ಗೃಹಿಣಿಯರು ಗೃಹಲಕ್ಷ್ಮಿ ಹಣದಿಂದ ಹಲವಾರು ಸ್ವಯಂ ಕಿರು ಉದ್ಯೋಗವನ್ನ ಆರಂಭಿಸಿದ ಉದಾಹರಣೆಗಳಿವೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಈ ಯೋಜನೆಯ ಅನುಷ್ಠಾನಕ್ಕೆ ಸಾಕಷ್ಟು ಶ್ರಮಿಸಿದ್ದು, ಅರ್ಹ ಯಜಮಾನಿಯರು ಯಾವುದೇ ಕಾರಣಕ್ಕೂ ಯೋಜನೆಯಿಂದ ಹೊರಗುಳಿಯಬಾರದೆಂದು ಕಾಲಕಾಲಕ್ಕೆ ಅಧಿಕಾರಿಗಳ ಸಭೆ ಮಾಡಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಅದನ್ನ ಸರಿಪಡಿಸುವ ಕೆಲಸ ಮಾಡಿ ಯೋಜನೆ ಯಶಸ್ಸು ಮಾಡಿದ್ದಾರೆ. ಚುನಾವಣಾ ಪೂರ್ವ ರಾಜ್ಯದ ಮಹಿಳೆಯರಿಗೆ ಕೊಟ್ಟಂತ ಏನು ಒಂದು ಭಾಷೆ ಇತ್ತು,
ಚುನಾವಣೆಯಲ್ಲಿ ಬೆಲೆ ಏರಿಕೆಯಿಂದ ಕರೋನಾದಿಂದ ತತ್ತರಿಸಿದಂಥ ಮಹಿಳೆಯರಿಗೆ ಒಂದೇನೋ ಸಹಾಯ ಮಾಡೋಣ ಅಂತ ಏನು ಗೃಹಲಕ್ಷ್ಮಿ ಯೋಜನೆಯನ್ನು ನಾವು ಜಾರಿಗೆ ತೆಗೆದುಕೊಂಡು ಬಂದ್ವಿ. ನಿರಂತರವಾಗಿ 21 ಕಂತು ಇಲ್ಲಿಯವರೆಗೆ 42,000 ರೂಪಾಯಿಯನ್ನ ನೇರವಾಗಿ, ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಗೃಹಲಕ್ಷ್ಮಿಯರ ಅಕೌಂಟ್ಗೆ 1,24,00,000 ಮಹಿಳೆಯರಿಗೆ ಇಲ್ಲಿವರೆಗೆ ನಾವು ಕೊಟ್ಟಿದ್ದೀವಿ. 21 ತಿಂಗಳ ಕಂತನ್ನ. ಇನ್ನು 2 ತಿಂಗಳ ಕಂತನ್ನ ಬಾಕಿ ಇದೆ, ಅದನ್ನ ಕೂಡ ಆದಷ್ಟು ಶೀಘ್ರದಲ್ಲೇ ಹಾಕ್ತಾ ಇದ್ದೇವೆ. ಬಿಜೆಪಿ ಅವರಿಗೆ ಮಾಡ್ಲಿಕ್ಕೆ ಬೇರೆ ಏನು ಕೆಲಸ ಇಲ್ಲ. ಈ ಗ್ಯಾರಂಟಿ ಯೋಜನೆಗಳನ್ನ ಮೇಲೆಯಿಂದ ಕೆಳಗಿನವರೆಗೂ ಟೀಕೆ ಮಾಡಿದಂತ ಕರ್ನಾಟಕ ರಾಜ್ಯದ ಬಿಜೆಪಿ ಮುಖಂಡರಿಗೆ ಬಹಳಷ್ಟು ಮುಖಭಂಗವಾಗಿದೆ. ಯಾಕಂತಂದ್ರೆ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನ ಇಡೀ ದೇಶದಲ್ಲಿ ಬಿಜೆಪಿ ಇವತ್ತು ಕಾಪಿ ಮಾಡ್ತಾ ಇದ್ದಾರೆ. ಈ ಕರ್ನಾಟಕ ಗ್ಯಾರಂಟಿಯನ್ನ ಮಾದರಿಯಾಗಿ ಇಟ್ಕೊಂಡು ಮೋದಿ ಗ್ಯಾರಂಟಿ ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಅನೌನ್ಸ್ ಮಾಡಿದ್ರು ಲಾಡ್ಲಿ ಬೆಹನ ಅಂತ, ಮಧ್ಯಪ್ರದೇಶದಲ್ಲಿ ಮಾಜಿ ಬೆಹನ ಅಂತ ಮಾಡಿದ್ರು. ಅದೇ ರೀತಿ ಡೆಲ್ಲಿ ಚುನಾವಣೆ ಗೆದ್ದಿದ್ದು ಕೂಡ ಮೋದಿ ಗ್ಯಾರಂಟಿ. ಈ ಒಂದು ಮಹಿಳೆಯರಿಗೆ ಏನೇನು ಅನೌನ್ಸ್ ಮಾಡಿದ್ದಾರೆ ಅಂತ ತಮಗ್ ಗೊತ್ತು. ಬಿಹಾರದಲ್ಲೂ ಕೂಡ ಮುಂಬರುವಂತ ಚುನಾವಣೆಗೆ ಇಂಥ ಒಂದು ಕರ್ನಾಟಕ ಮಾದರಿಯ ಗ್ಯಾರಂಟಿಗಳನ್ನ ಮೋದಿ ಗ್ಯಾರಂಟಿ ಅಂತ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಮುಖಂಡರು ಈ ಯೋಜನೆಗಳನ್ನ ಟೀಕಿಸಿ ದೇಶದ ಬೇರೆ ಕಡೆ ಕರ್ನಾಟಕ ಮಾದರಿಯ ಗ್ಯಾರಂಟಿಗಳನ್ನ ಕಾಪಿ ಮಾಡ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಅವ್ರಿಗೆ ಎಲ್ಲಿ ಏನ್ ಮಾತಾಡ್ಬೇಕನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಪಾಪ ಬಿಜೆಪಿ ಅವ್ರಿಗೆ ಅಂತ ಅನ್ಸುತ್ತೆ. ಗೃಹಲಕ್ಷ್ಮಿ ಇದನ್ನು ಮಾಡೋವಂಥ ಸಂದರ್ಭದಲ್ಲಿ ಇದು ಅತ್ತೆ ಕೊಡ್ತೀರಾ ಸೊಸೆ ಕೊಡ್ತೀರಾ ಅಂತೆಲ್ಲ ನಮ್ಗೆ ಕಾಮೆಂಟ್ ಮಾಡಿದ್ರು. ಆದರೆ ಮನೆ ಯಜಮಾನಿಗೆ ಅಂಥೇಳಿ ಇವತ್ತು ಟೋಟಲ್ 1.24 crore ಮಹಿಳೆಯರಿಗೆ ನಾವು ಇವತ್ತು ಕೊಡ್ತಾಯಿದ್ದೀವಿ. ಯಶಸ್ವಿಯಾಗಿ ಕಾರ್ಯಕ್ರಮ ಆಗ್ತಾಯಿದೆ. ಇದರಲ್ಲೂ ಕೂಡ ನ್ಯೂನತೆ ಏನಿಲ್ಲ, ಭಾಳ ಇದಾಗ್ತಾಯಿದೆ. ಆದರೆ ಒಂದು ಕೆಲವು ಜನ ತೀರ್ಕೊಂಡಿರೋರಿಗೆ ಹೋಗ್ತಾಯಿದೆ ಅನ್ನೋದು ಮೊನ್ನೆ ತಾನೇ ಸ್ವಲ್ಪ ನಮಗೆ ಮೆಸೇಜ್ಗಳು ಬಂದಿದೆ. ಅದನ್ನು ಸರಿಪಡಿಸುವಂಥ ಕೆಲಸವನ್ನು ನಮ್ಗೆ ನೆಟ್ವರ್ಕ್ ಇದೆ. ನಮಗೆ ರಾಜ್ಯದಲ್ಲಿ 5 ಜನ ವೈಸ್ ಚೇರ್ಮನ್ಸ್ ಇದ್ದಾರೆ, ಜಿಲ್ಲೆಗೆ ಒಬ್ಬರು ಅಧ್ಯಕ್ಷರಿದ್ದಾರೆ, ಜೊತೆಗೆ ಅವ್ರ ಜೊತೆಲಿ 5 ಜನ ವೈಸ್ ಚೇರ್ಮನ್ಸ್ ಇದ್ದಾರೆ, ಇನ್ನು 15 ಜನ ಮೆಂಬರ್ಸ್ ಇದ್ದಾರೆ, ಮತ್ತು ತಾಲೂಕು ಕಮಿಟಿ ಇದೆ. ಇವ್ರಿಗೆಲ್ಲ ಆಫೀಸ್ ಇದೆ. ಜಿಲ್ಲೆಗೆ ಎಕ್ಸಿಕ್ಯೂಟಿವ್ CEO ಇಸ್ ದಿ ನಮಗೆ ಮಾಡಲ್ ಆಫೀಸರು, ತಾಲೂಕಿನಲ್ಲಿ EO ಒಂದು ಎಸ್ಟಾಬ್ಲಿಷ್ಮೆಂಟ್ ಇದೆ. ಇದ್ರ ಮುಖೇನ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೆ ನಮ್ಮ ಕಮಿಟಿ ಮೆಂಬರ್ಸು ಮತ್ತು ತಾಲೂಕಿನ ಅಧಿಕಾರಿಗಳು ಚರ್ಚೆ ಮಾಡಿ ಅದು ನಮ್ಮ ಗಮನಕ್ಕೂ ತರ್ತಾರೆ, ಅದನ್ನು ಮಾಡ್ತೀವಿ. ಈಗಾಗಲೇ ನಮಗೆ ಬಂದಂಥದ್ದು ಈ GST ಮತ್ತು IT ಬಗ್ಗೆ ಬಂದಿತ್ತು ಪ್ರಾಬ್ಲಮ್ಮು. 1,20,000 ಪೀಪಲು ಪಾಪ ತೊಂದರೆಯಲ್ಲಿದ್ದರು. ಈಗ 59,000 ಜನನ ಕ್ಲಿಯರ್ ಮಾಡಿದ್ದೀವಿ. ಮೊನ್ನೆ 8ನೇ ತಾರೀಕು ಒಂದು ಮೀಟಿಂಗ್ ಆಯಿತು. ಇನ್ನು ಉಳಿದವ್ರಿಗೂ ಕೂಡ ಕೊಡೋದಕ್ಕೆ ತೀರ್ಮಾನ ಆಗಿದೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಾಡಿದ್ದೇವೆ. 5 ಜನ ಅಡಿಷನಲ್ ಚೀಫ್ ಸೆಕ್ರೆಟರೀಸ್ ನಮ್ಮ ಕಮಿಟಿನಲ್ಲಿದ್ದಾರೆ. ಇದು ಅತ್ಯುನ್ನತವಾದಂಥ ಕಮಿಟಿ. ಎಲ್ಲರೂ ಸೇರಿ ಕೆಲಸ ಮಾಡ್ತಾಯಿದ್ದೇವೆ, ಏನೂ ತೊಂದರೆ ಇಲ್ಲ. 5 ಜನ ಕ್ಯಾಬಿನೆಟ್ ಮಿನಿಸ್ಟ್ರ್ ಇದ್ದಾರೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಡೆಪ್ಟಿ ಚೀಫ್ ಮಿನಿಸ್ಟರ್ ನೇತೃತ್ವದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೇವೆ. ಯಾವುದೇ ರೀತಿಯ ತೊಂದರೆ ಇಲ್ಲ. ಕಳೆದ 21 ತಿಂಗಳಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳಿಗಾಗಿ 98,000 ಕೋಟಿ ರೂಪಾಯಿ ಹಣವನ್ನ ವ್ಯಯ ಮಾಡಲಾಗಿದೆ. ಗೃಹಲಕ್ಷ್ಮಿ ಯೋಜನೆ ಅಡಿ 1.24 ಕೋಟಿ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನೀಡುತ್ತಾ ಬಂದಿದ್ದು, ಇದುವರೆಗೆ 52,000 ಕೋಟಿ ರೂಪಾಯಿ ಹಣವನ್ನ ಯೋಜನೆಗೆ ವ್ಯಯಿಸಲಾಗಿದೆ. ಗ್ಯಾರಂಟಿ ಯೋಜನೆಗಳು ಚುನಾವಣೆಯ ಗೆಲ್ಲಲು ಮಾಡಿದಂತಹ ಯೋಜನೆಗಳಲ್ಲ. ರಾಜ್ಯದ ಮಹಿಳೆಯರ ಬದುಕನ್ನು ಹಸನುಗೊಳಿಸಲಿಕ್ಕೆ ಜಾರಿಗೊಳಿಸಿದಂತಹ ಯೋಜನೆಗಳು. ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಏನು ಚುನಾವಣಾ ಪೂರ್ವದಲ್ಲಿ ರಾಜ್ಯದ ಜನರಿಗೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯ ಮೂಲಕ ಒಂದು ವಾಗ್ದಾನವನ್ನು ನೀಡಿದರು. 2023ರ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಏನು ಪ್ರಮುಖವಾದ 5 ಗ್ಯಾರಂಟಿಗಳನ್ನು ರಾಜ್ಯದ ಜನರಿಗೆ ಕೊಡಬೇಕು ಅನ್ನುವಂಥ ಒಂದು ವಾಗ್ದಾನವನ್ನು ಮಾಡಿದರು. ಆ ವಾಗ್ದಾನವನ್ನು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನುಡಿದಂತೆ ನಡೆದಿದ್ದಾರೆ. ಉದಾಹರಣೆಗೆ, ಕರೋನಾದಿಂದ ಸಂಕಷ್ಟದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅನ್ನುವಂಥ ಯೋಜನೆಯನ್ನು ಜಾರಿಗೊಳಿಸ್ತೀವಿ ಅನ್ನುವಂಥ ಮಾತನ್ನು
ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ರಾಜ್ಯದ ಜನರಿಗೆ ಭರವಸೆಯನ್ನು ನೀಡಿದರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 1,24,12,000 ಮಹಿಳೆಯರಿಗೆ ಪ್ರತಿ ತಿಂಗಳು 2,500 ಕೋಟಿ ಹಣವನ್ನು ನೇರವಾಗಿ ಯಾವುದೇ ಭ್ರಷ್ಟಾಚಾರ ಇಲ್ಲದೇ ಅಕೌಂಟು ಟ್ರಾನ್ಸ್ಫರ್ ಆಗ್ತಾಯಿದೆ. ಇದುವರೆಗೆ ಸುಮಾರು 52,000 ಕೋಟಿ ಹಣ ನೇರವಾಗಿ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಮಹಿಳೆಯರ ಖಾತೆಗೆ ವರ್ಗಾವಣೆ ಆಗ್ತಾಯಿದೆ. ಈ ಯೋಜನೆಯನ್ನು ಲಾಭ ಪಡೆದಂತಹ ನಮ್ಮ ಮಹಿಳೆಯರು ಸುಮಾರು 35,000 ದೇವಸ್ಥಾನಗಳು ರಾಜ್ಯದಲ್ಲಿ ಮುಜರಾಯಿ ಇಲಾಖೆ ವ್ಯಾಪ್ತಿನಲ್ಲಿ ಬರ್ತವೆ. ಆ ಎಲ್ಲ ದೇವಾಲಯಗಳಿಗೆ ಭೇಟಿ ಕೊಟ್ಟು ಧರ್ಮಸ್ಥಳ ಇರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, ಹಾಸನಾಂಬೆ ಇರ್ಬೋದು, ಚಾಮುಂಡೇಶ್ವರಿ ದೇವಸ್ಥಾನ ಇರ್ಬೋದು, ಮಲೈ ಮಹದೇಶ್ವರ ಬೆಟ್ಟ ಇರ್ಬೋದು, ಎಲ್ಲ ದೇವಸ್ಥಾನಗಳನ್ನು ದರ್ಶನ ಮಾಡಿ ಮಹಿಳೆಯರು ಈ ಸರ್ಕಾರ ಒಳ್ಳೆಯ ಕೆಲಸ ಮಾಡಿದೆ. ನಮ್ಮ ವೃದ್ಧಾಪ್ಯದಲ್ಲೂ ಕೂಡ ಇಂಥ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಲಿಕ್ಕಾಗಿರಲಿಲ್ಲ. ಈ ಸರ್ಕಾರದಿಂದ, ಈ ಯೋಜನೆಯಿಂದ ನಾವು ಅನುಕೂಲವನ್ನು ಪಡೆದೇವು ಅಂತೇಳಿ ಭಾಳ ಹೆಮ್ಮೆಯಿಂದ ಕಣ್ಣಿಗೆ ಹೊತ್ಕೊಂಡು ಈ ನಮ್ಮ ಯೋಜನೆಗಳ ಲಾಭವನ್ನು ಮಹಿಳೆಯರು ಪಡಿತಾ ಇದ್ದಾರೆ. ಮೊದಲಿಗೆ ನಾನು ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಕರುನಾಡಿನ ಜನರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾಕಂದರೆ ನಾನಿಲ್ಲಿ ಉಪಾಧ್ಯಕ್ಷೆಯಾಗಿ ಕೆಲಸ ಮಾಡ್ತಿದ್ದೀನಿ ಮತ್ತು ಪ್ರತಿಯೊಬ್ಬ ಫಲಾನುಭವಿಗೆ ಅರ್ಹ ಫಲಾನುಭವಿಗಳಿಗೆ ಗ್ಯಾರಂಟಿಯನ್ನು ತಲುಪಿಸೋ ನಿಟ್ಟಿನಲ್ಲಿ ನಮ್ಮೆಲ್ಲರ ಜವಾಬ್ದಾರಿ, ಉಪಾಧ್ಯಕ್ಷರುಗಳಾದಂತಹ ನಮ್ಮೆಲ್ಲರ ಜವಾಬ್ದಾರಿ ಬಹಳ ದೊಡ್ಡದು. ನಮಗೆ ಅಧ್ಯಕ್ಷರಾಗಿ ರೇವಣ್ಣ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾಯಿದ್ದೇವೆ. ಮೊದಲಿಗೆ ಗ್ಯಾರಂಟಿ ಯೋಜನೆಯನ್ನು ಇಡೀ ದೇಶಕ್ಕೆ ಪರಿಚಯ ಮಾಡಿದಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ. ಇಡೀ ದೇಶದಲ್ಲೇ ಎಲ್ಲೂ ಕೂಡ ಈ ರೀತಿಯಾದಂಥ ಗ್ಯಾರಂಟಿ ಅಂತಕ್ಕಂಥ ಯೋಜನೆಗಳು, ಖಾತ್ರಿ ಯೋಜನೆಗಳು ಎಲ್ಲೂ ಇರಲಿಲ್ಲ. ಅದರಲ್ಲೂ ವರ್ಷಕ್ಕೆ 52,000ಕ್ಕೂ ಹೆಚ್ಚು ಕೋಟಿಯಷ್ಟು ಬಜೆಟನ್ನು ಇಟ್ಟು ನೇರವಾಗಿ ಜನರ ಫಲಾನುಭವಿಗಳ ಖಾತೆಗೆ DBT ಮುಖಾಂತರ ಏನಾದರೂ ನೇರವಾಗಿ ನಾವು ಜನರಿಗೆ ಕೈಗೆ ನಾವು ಹಣವನ್ನು ಕೊಡ್ತಾ ಇದ್ದೀವಿ ಅಂದರೆ ಅದು ನಮ್ಮ ರಾಜ್ಯ ಸರ್ಕಾರ, ಕರ್ನಾಟಕ ಕಾಂಗ್ರೆಸ್ ರಾಜ್ಯ ಸರ್ಕಾರ. ಇನ್ನೆಲ್ಲೂ ಈ ರೀತಿಯಾದಂತಹ ಪಾರದರ್ಶಕತೆಯಿಂದ ಕೂಡಿರ್ತಕ್ಕಂತಹ ಯೋಜನೆಗಳನ್ನು ನೀವು ಎಲ್ಲೂ ಯಾವ ರಾಜ್ಯದಲ್ಲೂ ನೋಡೋದಿಲ್ಲ. ಇದು ಮೊದಲನೇದು ನಾವು ತಿಳ್ಕೊಬೇಕಾದಂಥ ವಿಚಾರ. ಎಲ್ಲ ಕಡೆಯೂ ಕೂಡ ಯಾವುದೇ ಯೋಜನೆಗಳು ನೋಡಿರ್ಬೋದು ನಾವು, ಅಲ್ಲೆಲ್ಲೋ ಒಂದು ಕಡೆ ಕಮಿಷನ್ ಇರುತ್ತೆ, ಏನೋ ಒಂದು ಜನರಿಗೆ ತಲುಪಿಸೋಷ್ಟರಲ್ಲಿ ಅದು ಎಲ್ಲೋ ಸೋರೋಗುತ್ತೆ ಅನ್ನೋ ಒಂದು ಅಪವಾದ ಇರುತ್ತೆ. ಆದರೆ ನಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿ ಅದಿಲ್ಲ. ಅದು ಪಾರದರ್ಶಕವಾದಂತಹ ಒಂದೇ ಒಂದು ರೂಪಾಯಿ ಕೂಡ ಪೋಲಾಗೋದಿಲ್ಲ. ನೇರವಾಗಿ ಅರ್ಹ ಫಲಾನುಭವಿಗಳ ಖಾತೆಗೆ ಇದು ಹೋಗ್ತದೆ. ಹಂಗಾಗಿ ಅತೀ ದೊಡ್ಡ ಯೋಜನೆ ಇದು ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇನ್ನೊಂದು ಹೇಳಬೇಕಂತಂದರೆ, ಇವತ್ತು ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ ಯಾವ ರಾಜ್ಯಗಳು ಅಭಿವೃದ್ಧಿ ಹೊಂದುತ್ತಾ ಇದ್ದೇವೆ ಅಂತ. ರಾಜ್ಯದ ಸೂಚ್ಯಂಕಗಳು ಏನು ಅಂತ GDP ಅಂತ ಹೇಳ್ತೀವಲ್ಲ, ನಮ್ಮ ಕರ್ನಾಟಕ ರಾಜ್ಯದ GDP ಇವತ್ತು ದೇಶದ GDPಗಂತಲೂ ಭಾಳ ಎತ್ತರ ಮಟ್ಟದಲ್ಲಿದೆ. ಸುಮಾರು ನಾವೀಗಾಗಲೇ 2 ಮತ್ತು 1ನೇ ಸ್ಥಾನದಲ್ಲಿ ಇದ್ದೀವಿ ನಾವು. ಇದು ಹೇಳುತ್ತೆ ನಮ್ಮ ಆರ್ಥಿಕ ಸ್ವಾವಲಂಬನೆ ನಮ್ಮ ರಾಜ್ಯದು ಯಾವ ರೀತಿ ಈ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟ ಮೇಲೆ, ನಮ್ಮ ಬಡವರಿಗೆ ಕೊಟ್ಟ ಮೇಲೆ ಯಾವ ರೀತಿ ನಾವು ಮುಂದುವರೆದಿದ್ದೀವಿ ಅನ್ನೋದನ್ನು ಈ ಒಂದು GDPಯ ಒಂದು ಸೂಚ್ಯಂಕ ತೋರಿಸುತ್ತೆ. 3ನೇ ವಿಚಾರ ತಲೆ ಆದಾಯ ಅಂತ ಹೇಳ್ತೀವಿ ನಾವು. ಅಂದರೆ ಒಬ್ಬ ಮನುಷ್ಯನ ಆದಾಯ ಎಷ್ಟು ಆಗಿದೆ ಅನ್ನೋದನ್ನು ನಾವು ಯೋಚನೆ ಮಾಡಿದಾಗ ಅಥವಾ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ತಲಾದಾಯ ನಮ್ಮ ಜನರದು ಮೊದಲನೇ ಸ್ಥಾನದಲ್ಲಿದೆ. ಬೇರೆ ಯಾವುದೂ ಸ್ಥಾನದಲ್ಲಿಲ್ಲ, ಬೇರೆ ಯಾವುದೋ ರಾಜ್ಯದ್ದು ಕೂಡ ಇಲ್ಲ. ಕರ್ನಾಟಕ ಯಾಕಿದೆ? ಇಷ್ಟು ವರ್ಷದಲ್ಲಿ ಕರ್ನಾಟಕ ಯಾಕೆ ಈ ಒಂದು ವಿಚಾರದಲ್ಲಿ ಮೊದಲನೇ ಸ್ಥಾನಕ್ಕೆ ಬಂದಿದ್ದೀವಿ ಅಂದರೆ ಅದಕ್ಕೆ ನೇರವಾಗಿ ನಾನು ಹೇಳೋದು ಗ್ಯಾರಂಟಿ ಕಾರ್ಯಕ್ರಮಗಳೇ ಕಾರಣ. ಇವತ್ತು ಬಡವರಿಗೆ ನೇರವಾಗಿ ನಾವು ಶಕ್ತಿಯನ್ನು ಕೊಡ್ತಾ ಇದ್ದೀವಿ. ಅಂದರೆ ಆರ್ಥಿಕವಾದಂಥ ಸಬಲೀಕರಣ, ಸ್ವಾಭಿಮಾನದ ಬದುಕನ್ನು ನಾವು ಕಟ್ಕೊಳ್ಳಿಕ್ಕೆ ನಮ್ಮ ಸರ್ಕಾರ ಅನುವು ಮಾಡಿದೆ 5 ಗ್ಯಾರಂಟಿಗಳ ಮುಖಾಂತರ. ಗ್ಯಾರಂಟಿ ಯೋಜನೆ ಮೂಲಕ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಸಾಕಷ್ಟು ಅನುಕೂಲವಾಗಿದ್ದು, ಯೋಜನೆಯನ್ನ ಪರಿಣಾಮಕಾರಿಯಾಗಿ ಜಾರಿ ಮಾಡಲು ಸರ್ಕಾರ ಸಾಕಷ್ಟು ಶ್ರಮ ವಹಿಸಿದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಮೂಲಕ ನೈಜ ಫಲಾನುಭವಿಗಳು ಯೋಜನೆಯಿಂದ ಯಾವುದೇ ಕಾರಣಕ್ಕೂ ಹೊರಗುಳಿಯದಂತೆ ಕ್ರಮ ವಹಿಸಲಾಗುತ್ತಿದೆ.
ಯೋಜನೆಯ ಬಗ್ಗೆ ಪ್ರಚಾರ ಮಾಡಿ ಅರಿವನ್ನ ಮೂಡಿಸಲಾಗ್ತಿದೆ. ತಾಲೂಕು ಹಂತದಲ್ಲಿ ತಾಲೂಕಿನ ಗ್ಯಾರಂಟಿ ಯೋಜನಾ ಸಮಿತಿ, ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನಾ ಸಮಿತಿ ಹಾಗೂ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಪದಾಧಿಕಾರಿಗಳಿದ್ದು, ಫಲಾನುಭವಿಗಳು ಏನಾದರೂ ಸಮಸ್ಯೆ ಅನುಭವಿಸಿದ್ದಲ್ಲಿ ಅದನ್ನ ಸರಿಪಡಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ನಾವು ಕೊಟ್ಟಿರುವಂಥ ಯೋಜನೆಗಳು ಈಗ ಮೊದಲು ಮಾತಾಡ್ತಿದ್ದು ಯಾರೋ ಇದು ಆಗೋದೇ ಇಲ್ಲ, ಅನುಷ್ಠಾನಕ್ಕೆ ತರ್ತಾರೋ ಇಲ್ವೋ, ಈ ಸರ್ಕಾರಕ್ಕೆ ಇದ್ರ ಇಚ್ಛಾಶಕ್ತಿ ಇದೆಯೋ ಇಲ್ವೋ ಅಂತ ಕೇಳ್ತಿದ್ದವ್ರು ಇದ್ದರು. ಈಗ 22 ತಿಂಗಳು ನಾವಾಗಲೇ ಸತತವಾಗಿ ಕೊಟ್ಟಾಗಿದೆ. ಇಲ್ಲಿವರೆಗೂ ಎಲ್ಲ ಗ್ಯಾರಂಟಿಗಳನ್ನ ಸೇರಿಸಿದ್ರೆ 97,846 ಕೋಟಿ ಕೊಟ್ಟಿದ್ದೀವಿ ನಮ್ಮ ಕರ್ನಾಟಕ ಜನತೆಗೆ. ಅದು ಕೊಟ್ಟಿರೋದ್ರಿಂದ ಇವರು ಅದು ಹೇಳ್ತಾಯಿದ್ರು ಡೆವಲಪ್ಮೆಂಟ್ ಆಗುತ್ತೋ ಇಲ್ವೋ, ಡೆವಲಪ್ಮೆಂಟಿಗೆ ಫಂಡ್ಸ್ ಇಲ್ಲ, ಇವೆಲ್ಲ ಹೇಳ್ತಾಯಿದ್ರು. ಇವತ್ತು ನಮ್ಮ ಡೆವಲಪ್ಮೆಂಟು ಚೆನ್ನಾಗಾಗಿದೆ, GDP ನಮ್ಮದು ನಂಬರ್ 1 ಇದೆ ಸ್ಟೇಟು, ತಲಾದಾಯದಲ್ಲಿ ನಂಬರ್ 1 ಇದೆ. 2 ಲಕ್ಷ ದಾಟಿರೋಂಥ ಯಾವ್ದಾರು ರಾಜ್ಯ ಇಡೀ ದೇಶದಲ್ಲಿದ್ದರೆ ಅದು ಕರ್ನಾಟಕ ಮೊದಲು. GSTಲಿ ನಾವು ನಂಬರ್ 2 ಇಲ್ಲಿದ್ದೀವಿ ಕನೆಕ್ಷನಲ್ಲಿ. ಅದಲ್ಲದೆ ಗೃಹಲಕ್ಷ್ಮಿ ಯೋಜನೆಯಿಂದ ಎಷ್ಟೋ ಜನ ಫಲಾನುಭವಿಗಳು ಅವರ ಜೀವನದ ಹೊಸ ಹೊಸ ಆದಾಯಗಳನ್ನ ಕತೆಗಳನ್ನ ಬರಿತಾ ಇದ್ದಾರೆ. ಒಂದಷ್ಟು ಜನ ಸೀವಿಂಗ್ ಮೆಷಿನ್ ಹಾಕಿದ್ದಾರೆ, ಒಂದಷ್ಟು ಜನ ಲೈಬ್ರರಿ ಓಪನ್ ಮಾಡಿದ್ದಾರೆ, ಒಂದಷ್ಟು ಜನ ಹಾಲ್ ಸೆಂಟರ್ಗಳು ಓಪನ್ ಮಾಡಿದ್ದಾರೆ, ಪೇಪರ್ ಹಾಕೋದಕ್ಕೆ ಇನ್ನೊಂದು ಹೊಸದಾಗಿ ಮಾಡಿದ್ದಾರೆ. ಈ ಥರ ಹಲವಾರು ಉದಾಹರಣೆಗಳಿವೆ. ಮಹಿಳೆಯರ ಸ್ವಾಭಿಮಾನದಿಂದ, ಸ್ವಾವಲಂಬನೆಯಿಂದ, ಸ್ವತಂತ್ರದಿಂದ ಓಡಾಡೋಕ್ಕೆ ಒಂದು ಅವಕಾಶ ಇದೆ, ಬದುಕೋಕ್ಕೆ ಅವಕಾಶ ಇದೆ. ಅದು ನಮ್ಮ ಸರ್ಕಾರ ಕೊಟ್ಟರು. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಯೋಚನೆ ಏನಿತ್ತು ಅದು ಇವತ್ತು ಜನಗಳಿಗೆ ಕೊನೆಯ ವ್ಯಕ್ತಿ ತನಕ ತಲುಪ್ತಾ ಇದೆ. ಹಸಿವು ಮುಕ್ತ ಕರ್ನಾಟಕ ಆಗಿದೆ ಮತ್ತು ನಮ್ಮ ಮಹಿಳೆಯರು ಸಬಲೀಕರಣ ಆಗಿದೆ. ಗೃಹಲಕ್ಷ್ಮಿ ಹಣದಿಂದ ಮಹಿಳೆಯರ ಸ್ವಾವಲಂಬಿ ಜೀವನಕ್ಕೆ ಅಡಿಪಾಯ ಸಿಕ್ಕಂತಾಗಿದ್ದು, ತಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲು ಈ ಹಣ ವರದಾನವಾಗಿದೆ. ಮಹಿಳಾ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಗೃಹಲಕ್ಷ್ಮಿ ಬಲ. ಗ್ರಾಮೀಣ ಮಹಿಳಾ ಸಬಲೀಕರಣಕ್ಕೆ ಅನುಕೂಲ. ಗೃಹಲಕ್ಷ್ಮಿ ಹಣದಿಂದ ರಾಜ್ಯದ ಅದೆಷ್ಟೋ ಬಡ ಕುಟುಂಬಗಳ ಜೀವನ ಬದಲಾವಣೆಯಾಗಿದೆ. ಬಡ ಕುಟುಂಬಗಳು ಆರ್ಥಿಕ ಸಬಲೀಕರಣಗೊಳ್ಳುತ್ತಿವೆ. ಮಹಿಳಾ ಫಲಾನುಭವಿಗಳಿಗೆ ನೇರ ಹಣಕಾಸು ಸಿಗ್ತಾ ಇರೋದ್ರಿಂದ ಅವರ ಆರ್ಥಿಕ ಸ್ಥಿತಿ ಸುಧಾರಿಸ್ತಾ ಇದೆ. ಅಷ್ಟೇ ಅಲ್ಲ, ಗೃಹಲಕ್ಷ್ಮಿ ಹಣವನ್ನ ಒಗ್ಗೂಡಿಸಿಕೊಂಡು ಮಹಿಳೆಯರು ತಮ್ಮ ಆರ್ಥಿಕ ಕನಸುಗಳನ್ನ ನನಸು ಮಾಡಿಕೊಳ್ತಿದ್ದಾರೆ. ಮಕ್ಕಳಿಗೆ ಬೇಕಾದ ವಸ್ತುಗಳನ್ನ ಖರೀದಿಸಲು ಮತ್ತು ತಮ್ಮ ಖರ್ಚುಗಳನ್ನ ನಿರ್ವಹಿಸಲು ಸಹಾಯಕವಾಗ್ತಿದೆ. ಬಂದ ಹಣದಿಂದ ಕೆಲವರು ಸ್ತ್ರೀ ಶಕ್ತಿ ಯೋಜನೆಯ ಮಾದರಿಯಲ್ಲಿ ಜಂಟಿ ಹೊಣೆಗಾರಿಕೆ ಗುಂಪುಗಳನ್ನ ಮಾಡಿಕೊಂಡು ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ. ಯಾವುದೇ ಮತ, ಧರ್ಮ ಭೇದವಿಲ್ಲದೆ ಎಲ್ಲ ಸಮುದಾಯದ ಮಹಿಳೆಯರಿಗೂ ಈ ಯೋಜನೆಯ ಪ್ರಯೋಜನ ಸಿಗ್ತಿದೆ. ಗೃಹಲಕ್ಷ್ಮಿ ಯೋಜನೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಪ್ರಸಿದ್ಧಿ ಪಡೆದಿಲ್ಲ. ಹೊರ ರಾಜ್ಯಗಳಿಗೂ ರಾಜ್ಯದ ಗೃಹಲಕ್ಷ್ಮಿ ಯೋಜನೆ ಮಾದರಿಯಾಗಿದೆ. ಇದೀಗ ಇದೇ ಮಾದರಿಯಲ್ಲಿ ಯೋಜನೆಗಳನ್ನ ಜಾರಿ ಮಾಡಲು ಹಲವು ರಾಜ್ಯಗಳ ಸರ್ಕಾರಗಳು ಮುಂದಾಗಿವೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹ ಜ್ಯೋತಿ ಕೂಡ ಒಂದು. ಈ ಯೋಜನೆ ಬಡವರ ಪಾಲಿಗೆ ಬೆಳಕಾಗಿದೆ. ಈ ಯೋಜನೆ 200 ಯೂನಿಟ್ ವರೆಗಿನ ವಿದ್ಯುತ್ ಉಚಿತವಾಗಿ ಪೂರೈಸ್ತಾ ಇದೆ. 1.64 ಕೋಟಿ ಕುಟುಂಬಗಳಿಗೆ ಉಚಿತ ವಿದ್ಯುತ್. ಅನಗತ್ಯ ವಿದ್ಯುತ್ ಬಳಕೆಗೆ ಗೃಹ ಜ್ಯೋತಿ ಕಡಿವಾಣ. ಚುನಾವಣಾ ಪೂರ್ವದಲ್ಲಿ ಜನತೆಗೆ ಆಶ್ವಾಸನೆ ಕೊಟ್ಟಂತೆ ಗೃಹ ಜ್ಯೋತಿ ಯೋಜನೆಯನ್ನ ಸರ್ಕಾರ ಬದ್ಧತೆಯಿಂದ 2023 ಆಗಸ್ಟ್ 1ರಿಂದ ಜಾರಿ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಮಾರ್ಗದರ್ಶನದಲ್ಲಿ ಇಂಧನ ಸಚಿವ KJ ಜಾರ್ಜ್ ಗೃಹ ಜ್ಯೋತಿ ಯೋಜನೆಯನ್ನ ಯಶಸ್ವಿಯಾಗಿ ಜಾರಿ ಮಾಡಿದ್ದಾರೆ. ಯೋಜನೆ ದುರ್ಬಳಕೆ ಆಗದಂತೆ ಬಳಕೆದಾರರ 1 ವರ್ಷದ ವಿದ್ಯುತ್ ಬಳಕೆಯ ಸರಾಸರಿ ಲೆಕ್ಕ ಹಾಕಿ 200 ಯೂನಿಟ್ಗಿಂತ ಕಡಿಮೆ ವಿದ್ಯುತ್ ಉಪಯೋಗಿಸುವ ಪ್ರತಿ ಕುಟುಂಬಕ್ಕೆ ಸರಾಸರಿ ವಿದ್ಯುತ್ ನಿಗದಿ ಮಾಡಿದ್ದಾರೆ. ನಿಗದಿತ ಪರಿಮಿತಿಯೊಳಗೆ ವಿದ್ಯುತ್ ಬಳಕೆ ಮಾಡಿರುವ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಶೂನ್ಯ ಬಿಲ್ ವಿತರಣೆ ಮಾಡಲಾಗ್ತಿದೆ. ಗೃಹ ಜ್ಯೋತಿ ಯೋಜನೆ ನಿಮಗೆಲ್ಲ ಗೊತ್ತಿದೆ. ಸುಮಾರು 1,62
ಇವರಿಗೆ ಕುಟುಂಬದವರಿಗೆ ಅದರಿಂದ ಪ್ರಯೋಜನ ಆಗಿದೆ. ಈಗ ನಮ್ಮ ಇದರಲ್ಲಿ ಅದು ನಾವು 200 ಮೀಟ್ರ್ವರೆಗೆ ಇರೋದು ಆವರೇಜ್ ತೊಗೊಂಡಿದ್ದೀವಿ. ಅದು 200 ಮೀಟ್ರಿಗಿಂತ ಕಡಿಮೆ ಅವ್ರಿಗೆ ಬಂದಿದ್ದಾರೆ, ಅವರಿಗೆಲ್ಲ 0 ಬಿಲ್ ಕಳಿಸ್ತಾ ಇದ್ದೀವಿ. ಆ ಥರ ಮಾಡ್ತಾ ಇದ್ದೀವಿ. ಒಳ್ಳೆಯ ಒಂದು ಯೋಜನೆ. ಸುಮಾರು 900 ಕೋಟಿ ರೂಪಾಯಿ ಒಂದು ತಿಂಗಳಿಗೆ ನಾವು ಗೌರ್ಮೆಂಟಿಂದ ಎಸ್ಕಾಮ್ಸಿಗೆ ಸಬ್ಸಿಡಿ ಕೊಡ್ತಾ ಇದ್ದೀವಿ. ಇದುವರೆಗೂ ಗೃಹಜ್ಯೋತಿ ಯೋಜನೆ ಅಡಿ 1.64 ಕೋಟಿ ಮನೆಗಳಿಗೆ ಉಚಿತ ವಿದ್ಯುತ್ ನೀಡುವ ಮೂಲಕ 18,139 ಕೋಟಿ ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರ ವ್ಯಯಿಸಿದೆ. ಹೊಸದಾಗಿ ಕಟ್ಟಿರುವ ಮನೆಗಳಿಗೂ ಈ ಯೋಜನೆ ಲಾಭ ಸಿಗಬೇಕೆಂದು ಸರ್ಕಾರ ವಿಶೇಷ ಕಾಳಜಿಯನ್ನು ವಹಿಸಿದೆ. ಗೃಹಜ್ಯೋತಿ ಏನು ಹಿಂದೆ ನಾವು ಇದು ಹೊಸದಲ್ಲ, ಭಾಗ್ಯಜ್ಯೋತಿ ಅನ್ನೋ ಕಾರ್ಯಕ್ರಮನ ಕೊಟ್ಟು ಬಡವ್ರ ಮನೆಗೆಲ್ಲ ದೀಪ ಹಾಕ್ಸಿದ್ವಿ. ಆದರೆ ಅದನ್ನು ಕಿತ್ತಾಕ್ಬಿಟ್ಟಿದ್ರು. ಅದಕ್ಕಾಗಿ ಎಲ್ಲರ ಮನೆಗೂ ಕೂಡ ಜ್ಯೋತಿ ಇರಲಿ ಅಂತೇಳಿ 200 ಯೂನಿಟ್ ಕರೆಂಟನ್ನು ಫ್ರೀಯಾಗಿ ಕೊಡುವಂಥ ಕಾರ್ಯಕ್ರಮ ಮಾಡಿದ್ದೇವೆ. ಇದಕ್ಕೆ 1.64 crore ಪೀಪಲ್ ಇದರಲ್ಲಿ ಒಳಪಡ್ತಾರೆ. ಇದು ಕೂಡ ಯಶಸ್ವಿಯಾಗಿ ನಡೀತಾಯಿದೆ, ಯಾವುದೇ ತೊಂದರೆ ಆಗ್ತಾಯಿಲ್ಲ. ಪ್ರತಿ ತಿಂಗಳು ವಿದ್ಯುತ್ಗಾಗಿ ಖರ್ಚಾಗ್ತಾ ಇದ್ದ ಹಣ ಉಳಿತಾಯವಾಗ್ತಾ ಇರುವುದು ಬಡ ಜನರ ಜೀವನಕ್ಕೆ ಸಹಕಾರಿಯಾಗಿದೆ. ವಿದ್ಯುತ್ಗೆ ವ್ಯಯಿಸುತ್ತಿದ್ದ ಹಣವನ್ನ ಜನ ತಮ್ಮ ಇತರೆ ಅಗತ್ಯಕ್ಕೆ ಬಳಕೆ ಮಾಡಿಕೊಳ್ತಿದ್ದಾರೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಫಲಾನುಭವಿಗಳಿಗೆ ಎದುರಾಗುವ ತಾಂತ್ರಿಕ ತೊಂದರೆಯನ್ನ ಮುತುವರ್ಜಿ ವಹಿಸಿ ಸರಿಪಡಿಸುವ ಕೆಲಸ ಮಾಡ್ತಿದೆ. ಈ ಯೋಜನೆ ಬಗ್ಗೆ ಬೇರೆ ಬೇರೆ ರಾಜ್ಯಗಳು ಅಧ್ಯಯನ ಮಾಡಿ ತಮ್ಮ ರಾಜ್ಯದಲ್ಲಿ ಜಾರಿ ಮಾಡಲು ಮುಂದಾಗಿರುವುದು ಕರ್ನಾಟಕಕ್ಕೆ ಹೆಮ್ಮೆಯ ಸಂಗತಿ. ಕರ್ನಾಟಕದಲ್ಲಿ ಸುಮಾರು 2 ಕೋಟಿ ಮನೆಗಳಿದ್ದಾವೆ. ಅದರಲ್ಲಿ 1,64,00,000 ಮನೆಗಳಿಗೆ 200 ಯೂನಿಟ್ ಉಚಿತವಾದಂಥ ವಿದ್ಯುತ್ತನ್ನು ಬಳಕೆ ಮಾಡ್ಕೊತಾ ಇದ್ದಾರೆ. ಅದರ ಮೌಲ್ಯ ಕಳೆದ 2 ವರ್ಷಗಳ ಅವಧಿಯಲ್ಲಿ ಸುಮಾರು 18,500 ಕೋಟಿ ಹಣವನ್ನು ಎಲ್ಲ ಎಸ್ಕಾಮ್ಗಳಿಗೆ ನಮ್ಮ ಸರ್ಕಾರ ಗ್ರಾಹಕರ ಪರವಾಗಿ ತುಂಬಿದೆ. ಅದು ಕೂಡ ಮಹಿಳೆಯರಿಗೆ, ನಾಗರಿಕರಿಗೆ ಇದು ಕೂಡ ಒಂದು ಉತ್ತಮವಾದಂಥ ಉಳಿತಾಯ ಯೋಜನೆಯಾಗಿದೆ. ಆ ಮುಖಾಂತರ ಅವರ ಆರ್ಥಿಕ ಶಕ್ತಿ ಹೆಚ್ಚಾಗಿದೆ, ಅವರ ಖರೀದಿ ಸಾಮರ್ಥ್ಯ ಹೆಚ್ಚಾಗಿದೆ, ಅವರ ಬದುಕು ಅಲ್ಲಿ ಒಂದು ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೇವೆ. ಮನೆ ಮನೆಗೆ ಬೆಳಕನ್ನು ಕೊಡಬೇಕಂತ ತಂದಿದ್ದೆ ಗ್ಯಾರಂಟಿ ಗೃಹಜ್ಯೋತಿ. ಈ ಗೃಹಜ್ಯೋತಿಯಲ್ಲಿ ಏನು ಮಾಡಿದ್ರು ನಮ್ಮ ಸರ್ಕಾರ? ನಡೆದಂಥ ಸರ್ಕಾರ ಅಂತ ನಮ್ಗೆ ಯಾಕೆ ಹೆಸರು ಬಂತು ಅಂತಲೂ ಹೇಳಬೇಕಾಗತ್ತೆ. ನನಗೆ 5 ಗ್ಯಾರಂಟಿಗಳನ್ನು ಚಾಚು ತಪ್ಪದೆ ಕೆಲವು ತಿಂಗಳುಗಳಲ್ಲಿ ಜಾರಿ ಮಾಡಿ ಇವತ್ತಿನ ಒಂದು ನಮ್ಮ ರಾಜ್ಯದ ಜನರ ಒಂದು ಆರ್ಥಿಕ ಅಭಿವೃದ್ಧಿಗೆ ಸಾಕ್ಷಿಯಾಗಿರೋದೇ ನಾವು ನಡೆದಂಥ ಕಾಂಗ್ರೆಸ್ ಸರ್ಕಾರ. ಪ್ರತಿಯೊಬ್ಬರ ಮನೆಗೂ ನಿಮಗೂ ಉಚಿತ, ನನಗೂ ಉಚಿತ. ನಾನೇನಾದರೂ 200 ಯೂನಿಟ್ ಒಳಗಡೆ ಬಳಕೆ ಮಾಡ್ತೀನಿ ವಿದ್ಯುತ್ ಅಂದರೆ ನನಗೂ ಉಚಿತ, ನಿಮಗೂ ಉಚಿತ. ಯಾರಿಗೂ ಇದರಿಂದ ಹೊರತು ಮಾಡಲಿಲ್ಲ. ನಾವು ಬಡವರು ಸಾಹುಕಾರು ಅಂತ ಹೇಳ್ದೇನೆ ಯಾರ್ಯಾರು 200 ಯೂನಿಟ್ ಒಳಗಡೆ ಕರೆಂಟನ್ನು ಬಳಸ್ತಾರೆ ಅವ್ರಿಗೆಲ್ಲ ಉಚಿತವಾಗಿ ಕೊಡ್ತಕ್ಕಂಥ ಯೋಜನೆ ಗೃಹಜ್ಯೋತಿ. ನಿಜಕ್ಕೂ ಕೂಡ ಬೆಳಕನ್ನು ಕೊಟ್ಟಂತಹ ಸರ್ಕಾರಗಳು ಯಾವುದಾದ್ರೂ ಇದ್ದರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರನೇ ಇತಿಹಾಸದಲ್ಲಿ. ಗೃಹಜ್ಯೋತಿ ಯೋಜನೆ ಉಚಿತ ವಿದ್ಯುತ್ ಒದಗಿಸುವ ಮೂಲಕ ಜನರ ಬದುಕಿಗೆ ಬೆಳಕಾಗುವುದರ ಜೊತೆಗೆ ಜನರಲ್ಲಿ ವಿದ್ಯುತ್ ಬಳಕೆಯ ಬಗ್ಗೆ ಅರಿವನ್ನ ಸಹ ಮೂಡಿಸಿದೆ. 200 ಯೂನಿಟ್ ಒಳಗೆ ವಿದ್ಯುತ್ ಬಳಕೆ ಮಾಡಿದ್ರೆ ಮಾತ್ರ ಈ ಯೋಜನೆ ಲಾಭ ಸಿಗುವ ಕಾರಣ ಬಳಕೆದಾರರು ಸಾಕಷ್ಟು ಜಾಗೃತಿಯಿಂದ ವಿದ್ಯುತ್ ಬಳಕೆ ಮಾಡ್ತಿದ್ದಾರೆ. ಅನಗತ್ಯ ವಿದ್ಯುತ್ ಬಳಕೆಗೆ ಗೃಹಜ್ಯೋತಿ ಯೋಜನೆ ಕಡಿವಾಣ ಹಾಕಿದೆ. ಜನ ಕಾಳಜಿಯಿಂದ ವಿದ್ಯುತ್ ಬಳಕೆ ಮಾಡ್ತಿದ್ದಾರೆ. ಇದರಿಂದ ರಾಜ್ಯದ ಗೃಹ ಬಳಕೆಯ ವಿದ್ಯುತ್ ಪ್ರಮಾಣ ಕಡಿಮೆಯಾಗಿದೆ. ಹೀಗಾಗಿ ವಿದ್ಯುತ್ ಪೂರೈಕೆ ಮತ್ತು ಬೇಡಿಕೆಯ ಅಸಮತೋಲನ ತಡೆಯಲು ಮಾಡುವ ಲೋಡ್ ಶೆಡ್ಡಿಂಗ್ ಅನ್ನ ರಾಜ್ಯದಲ್ಲಿ ನಿಲ್ಲಿಸಲಾಗಿದೆ. 24 ಗಂಟೆಯೂ ವಿದ್ಯುತ್ ಪೂರೈಕೆ ಮಾಡಲಾಗ್ತಿದೆ. ಉತ್ಪಾದನೆಯಲ್ಲಿ ಬಳಕೆಯಾಗಿ ಹೆಚ್ಚುವರಿ ಇರುವ ವಿದ್ಯುತ್ ಹೊರ ರಾಜ್ಯಕ್ಕೆ ಸರ್ಕಾರ ಮಾರಾಟ ಮಾಡ್ತಿದೆ. ಗೃಹ ಜ್ಯೋತಿಯನ್ನು ನಾವು ಕೊಡ್ತಾ ಇದ್ದೀವಿ. 200 ಯೂನಿಟ್ ಎಲ್ಲರಿಗೂ, ಯಾರೇ ಇರ್ಬೋದು, ಅವನು ಶ್ರೀಮಂತ ಇರ್ಬೋದು, ಬಡವ ಇರ್ಬೋದು, ರೈತ ಇರ್ಬೋದು, ಉದ್ಯೋಗಪತಿ ಇರ್ಬೋದು, ಯಾರೇ ಇರ್ಬೋದು. 200 ಯೂನಿಟ್ಗಿಂತ ಕೆಳಗಡೆ ಬಳಸಿದಲ್ಲಿ ಏನಾಗುತ್ತೆ, ನಮಗೆ ಆಪ್ಟಿಮೈಸೇಷನ್ ಆಫ್ ಪವರ್ ಅಂತಾಗುತ್ತೆ. ನಮಗೆ ಆ್ಯಕ್ಚುಲಾಗಿ ಇವತ್ತು ಪವರ್ ಉಳಿತಾ ಇದೆ. ನಿಮ್ಮ ಲೋಡ್ ಶೆಡ್ಡಿಂಗ್ ಅಂತ ಹೇಳ್ತಾಯಿದ್ರು, ಪವರ್ ಕಟ್ ಆಗ್ತಾಯಿತ್ತು, ಅದೆಲ್ಲ ನಿಂತಿದೆ. ಇದರಿಂದ ನಮಗೇನಾಗ್ತದೆ, ಗೃಹಜ್ಯೋತಿಯಿಂದನೂ ನಮ್ಮ ಗ್ರಿಡ್ಗೆ ನಾವು ಜಾಸ್ತಿ ಪವರ್ ಕೊಡ್ತಾಯಿದ್ವಿ, ನ್ಯಾಷನಲ್ ಗ್ರಿಡ್ಗೆ. ಅದರಿಂದ ದುಡ್ಡು ಬರ್ತಾಯಿದೆ. ಇದರಿಂದ ಜನ ಓದೋರಾಗಲಿ, ಮಕ್ಕಳಿಗಾಗಲಿ, ಪಂಪ್ಸೆಟ್ ನಡೆಸ್ತಿರೋಂಥ ರೈತನಿಗಾಗಲಿ ಯಾರಿಗೂ ಕಷ್ಟ ಆಗ್ತಾಯಿಲ್ಲ. ಗೃಹಜ್ಯೋತಿ ಪ್ರತಿಯೊಂದು ಮನೆಗೆ ಬೆಳಕು ತೊಗೊಂಡು ಹೋಗ್ತಾ ಇದೆ. ಒಟ್ಟಲ್ಲಿ ಗೃಹಜ್ಯೋತಿ ಯೋಜನೆ ಜನರ ಬದುಕಿಗೆ ಬೆಳಕಾಗಿದ್ದು, ಗ್ಯಾರಂಟಿ ಯೋಜನೆಗೆ ಅಪಾರ ಜನಮನ್ನಣೆ ದೊರೆತಾ ಇದೆ. ನೋಡಿದ
ನೋಡಿದ್ರಲ್ವಾ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತಹ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಗ್ಯಾರಂಟಿಗಳು ಅದು ಹೇಗೆ ಜನಜೀವನ ಮಟ್ಟವನ್ನ ಸುಧಾರಣೆ ತಂದಿದೆ ಅನ್ನೋದನ್ನ, ಇನ್ನುಳಿದ ಗ್ಯಾರಂಟಿ ಯೋಜನೆಗಳು ಹೇಗೆಲ್ಲ ರಾಜ್ಯದ ಜನರ ಜೀವನದ ಮಟ್ಟವನ್ನ ಸುಧಾರಿಸಿದೆ ಅನ್ನೋದನ್ನ ತೋರಿಸ್ತೀವಿ ಮುಂದಿನ ಎಪಿಸೋಡ್ನಲ್ಲಿ.